कि राजनाथ सिंह रक्षा मंत्री जी ने ऑपरेशन सिंदूर के शहीदों का अपमान किया है। ಸ್ನೇಹಿತರೆ, ನಮ್ಮ ಪ್ರಖರ ವಾಗ್ಮಿಗಳಾದ ಚಕ್ರವರ್ತಿ ಸೂಲಿಬೆಲೆ ಅವರು ಏನಾದರೂ ನಿಮಗೆ ಕಂಡ್ರ? ಚಕ್ರವರ್ತಿ ಸೂಲಿಬೆಲೆ ಅವರು ಏನಾದರೂ ಈ ಯೋಧರ 6 ಜನ ಯೋಧರ ಬಗ್ಗೆ ರಾಜನಾಥ್ ಸಿಂಗ್ ಅವರು ಲೋಕಸಭೆಯಲ್ಲಿ ಸುಳ್ಳು ಹೇಳಿ ಆ 6 ಜನರ ಹೆಸರನ್ನ ಏನು ಸ್ಮಾರಕದಲ್ಲಿ ಕೆತ್ತಿಸಿರುವಂತಹ ವಿಚಾರ ಚರ್ಚೆ ಆಗ್ತಾ ಇದೆಯಲ್ಲ, ಬರೀ ಯೋಧರು, ಸೈನಿಕರು, ದೇಶ ಅಂತ ಹೇಳ್ಕೊಂಡು ಸಂದೀಪ್ ಉನ್ನಿಕೃಷ್ಣನಿಂದ ಹಿಡ್ಕೊಂಡು ಮೊನ್ನೆ ಆಪರೇಷನ್ ಸಿಂಧೂರ ಪಾಕಿಸ್ತಾನ 4 ವಿಭಾಗ ಆಗೋಯ್ತು, 4 ಪೀಸ್ ಆಗೋಯ್ತು. ಏನು ಇವರೇ ಕಾಮೆಂಟ್ರಿ ಮಾಡೋ ಥರ ಮಾಡಿಕೊಂಡು ಸೈನಿಕರನ್ನ ಎಲ್ಲರನ್ನ ಬಳಸ್ಕೊಂಡು ಇವತ್ತು ಫೇಮಸ್ ಆಗಿರುವಂಥ ಚಕ್ರವರ್ತಿ ಸೂಲಿಬೆಲೆ ಅವರು ರಾಜನಾಥ್ ಸಿಂಗ್ ಅವರು ಲೋಕಸಭೆಯಲ್ಲಿ ಒಬ್ಬರೂ ಸತ್ತಿಲ್ಲ ಅಂತ ಹೇಳಿದ್ದಂಥ ವಿಚಾರ ಅದಾದ ನಂತರ ಸತ್ಯ ಹೊರಗಡೆ ಬಂತು. ಇವತ್ತು ರಿಟೈರ್ಡ್ ಆರ್ಮಿ ಆಫೀಸರ್ ಮಾತನಾಡ್ತಾ ಇರುವಂಥ ವಿಚಾರ ಈ ಯಾವುದು ಚಕ್ರವರ್ತಿ ಸೂಲಿಬೆಲೆ ಅವ್ರ ಕಿವಿಗೆ ಹೋಗಿಲ್ವೇನ್ರಿ? ಪುಲ್ವಾಮಾದಲ್ಲಿ 40 ಜನ ಸೈನಿಕರನ್ನ 350 kg RDX ಏನು ಹೊರಗಡೆ ಬಂದು ರಾಜಾರೋಷವಾಗಿ ಬಂದು ಅವ್ರನ್ನ ಸಾಯಿಸಾಕ್ಬಿಡ್ತಲ್ಲ, 40 ಜನ ಯೋಧರನ್ನ ಯಾವತ್ತಾದರೂ ಈ ಚಕ್ರವರ್ತಿ ಸೂಲಿಬೆಲೆ ಅನ್ನೋ ಚಿಂತಕರು, ಸ್ವಯಂ ಘೋಷಿತ ಚಿಂತಕರು ಅದರ ಬಗ್ಗೆ ಪ್ರತಿಧ್ವನಿಸ್ತಿದ್ರ, ಧ್ವನಿ ಎತ್ತಿದ್ರ, ಅವರ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಿದ್ರ? ಇವರ ಪ್ರತಿಧ್ವನಿ ಏನಾಯ್ತು ರೀ? ಪುಲ್ವಾಮಾದಲ್ಲಿ ಇವತ್ತಿನವರೆಗೂ ಆ ಸೈನಿಕರನ್ನ ಸಾಯಿಸಿದಂತಹ ಆ ಉಗ್ರಗಾಮಿಗಳು ಯಾರು ಅನ್ನೋ ವಿಚಾರ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಇವರು ಚಿಂತಕರಂತೆ. ಇದೇ ಪುಲ್ವಾಮಾದಲ್ಲಿ ಸತ್ತಂತಹ 40 ಜನರ ಹೆಸರನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರು ಅವತ್ತು ಹೇಳಿದ್ದು 2% ವೋಟ್ ಶೇರ್ ಜಾಸ್ತಿ ಆಗುತ್ತೆ. ನರೇಂದ್ರ ಮೋದಿ ಅವರು ಹೇಳಿದ್ದೇನು? ಈ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರಲ್ಲ, ನೀವೆಲ್ಲವೂ ಸಹ ಪುಲ್ವಾಮಾ ಯೋಧರು ಸತ್ತಿದ್ರಲ್ಲ, ಅದನ್ನೇ ಜ್ಞಾಪಕ ಇಟ್ಕೊಂಡು ವೋಟ್ ಹಾಕಿ ಅಂತ ಹೇಳಿದ್ರು. ಇದರ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತಾಡಬೇಕಾಗಿತ್ತಲ್ಲ, ಬಾಯಿ ತರಿಬೇಕಾಗಿತ್ತಲ್ಲ. ಈಗ ಬಿಸಿ ಸುದ್ದಿಯಲ್ಲಿರುವಂತಹ 6 ಜನ ಯೋಧರ ಹೆಸರನ್ನ ಸ್ಮಾರಕದಲ್ಲಿ ಇದೆ, ಆದರೆ ಲೋಕಸಭೆಯಲ್ಲಿ ಹೇಳಿಲ್ಲ, ಯಾರು ಇಲ್ಲ ಅಂತ ಹೇಳಿದಂಥ ರಾಜನಾಥ್ ಸಿಂಗ್ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ಅಂತ ಅವ್ರು ಮಾತಾಡಬೇಕಾಗಿತ್ತಲ್ಲ. ದೇಶಭಕ್ತಿ, ನಾವೇ ದೇಶವನ್ನು ಕಾಪಾಡ್ತಾ ಇದ್ದಂಥವ್ರು ಮಾತೆತ್ತಿದ್ರೆ ಇವರೇ ಹೋರಾಟಗಾರರು, ಇವರನ್ನು ಬಿಟ್ಟರೆ ದೇಶವನ್ನು ಕಾಪಾಡೋರು ಯಾರೂ ಇಲ್ಲ ಅಂತ ಹೇಳ್ಕೊಳ್ಬಂತ ಇಂತಹ ಚಕ್ರವರ್ತಿ ಸೂಲಿಬೆಲೆ ಅಂತವರು ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ರಿ? ಯಾತಕ್ರಿ ಮಾತಾಡ್ತಾ ಇಲ್ಲ? ಇಡೀ ಕರ್ನಾಟಕದಲ್ಲಿ ಅಷ್ಟು ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಂತಹ ಯಾರಾದರೂ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು. ಇವ್ರು ಹೇಳ್ತಾರೆ, ಹಳೆ ವಿಡಿಯೋ ಒಂದು ನೋಡಿ, ಜಾಗೋ ಭಾರತಲ್ಲಿ ಹಳೆಯ ವಿಡಿಯೋ ಅಂತ ನೋಡಿ. ಅವಾಗಿನ್ನೂ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಿರಲಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಅಧಿಕಾರಕ್ಕೆ ಬಂದಿದ್ರೋ ಇಲ್ಲ ಗೊತ್ತಿಲ್ಲ. ಅಂಥ ಟೈಮಲ್ಲಿ ಇವ್ರು ಹೇಳ್ತಾರೆ, ಪ್ರಪಂಚದಲ್ಲಿ ಅತಿ 6 ಸೂಪರ್ ಪವರ್ ದೇಶ ಆಗಿರುವಂಥದ್ದು ಭಾರತ, ಚಿನ್ನವನ್ನು ಉತ್ಪಾದನೆ ಮಾಡ್ತಾ ಇರುವುದು ಅತಿ ಹೆಚ್ಚು ಭಾರತ, ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡ್ತಾ ಇರುವುದು ಭಾರತ, ವೈದ್ಯರನ್ನು ಸೃಷ್ಟಿ ಮಾಡ್ತಾ ಇರುವುದು ಭಾರತ, ಹಾಲನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರುವುದು ಭಾರತ. ಇಂತಹ ಭಾರತ ಅಂತೇಳಿ ಅವಾಗಿನ್ನೂ BJPಗೆ ಸೇರ್ಪಡೆ ಆಗಿರಲಿಲ್ಲ. ಅವರು ಅನಧಿಕೃತವಾಗಿ ಇವತ್ತಿಗೂ ಇದ್ದಾರೆ. ಅವತ್ತು ದೊಡ್ಡ ಭಾಷಣವನ್ನು ಮಾಡಿದಂತಹ ಇವರು ಇವತ್ತು ನರೇಂದ್ರ ಮೋದಿಯವರು ವಿದೇಶಿ ಸಾಲದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ ನೋಡಿ. ವಿಶ್ವಸಂಸ್ಥೆಯಲ್ಲಿ ಸಾಲ ತೆಗೆದುಕೊಂಡಿರುವಂತಹ ವಿಚಾರ ಇವತ್ತು ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದರ ಬಗ್ಗೆ ಮಾತನಾಡ್ತಾರಾ ಇವರು? ಇದ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಅಂತಂದರೆ ಇವರಿಗೆ ಬೇಕಾಗಿರುವುದು ದೇಶ ಅಲ್ಲ, ಇವರಿಗೆ ಬೇಕಾಗಿರುವುದು ತಾವು ಜೀವನ ಮಾಡಬೇಕು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ಅವರ ಹೆಸರಿನಲ್ಲಿ ನಾವು ಜೀವನ ಮಾಡ್ಬೋದು, ಪ್ರಚಾರ ಮಾಡ್ಬೋದು, ಚುನಾವಣೆಗಳ ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರು ಈ ರೀತಿ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಯ ಪಕ್ಷ ಆ ಸೈನಿಕರ ಹೆಸರಿನಲ್ಲಿ ನಾನು ಯಾಕೆ ಸಂದೀಪ್ ಉನ್ನಿಕೃಷ್ಣನ್ ವಿಚಾರ ಮಾತಾಡಿದೆ ಅಂತಂದರೆ, ಇದೇ ಚಕ್ರವರ್ತಿ ಸೂಲಿಬೆಲೆ ಅವರು ಸಂದೀಪ್ ಉನ್ನಿಕೃಷ್ಣನ್ ಅವರು ಸತ್ತಾಗ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರ ತಂದೆಗೆ ಮಾತಾಡಿಸ್ಕೊಂಡು ಅವ್ರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಫೇಮಸ್ ಆಗಿ ಅಲ್ಲಿ ಏನೇನೋ ಮಾಡಿದಂಥವರು ಆವತ್ತಿನಿಂದ ಇವತ್ತಿನವರೆಗೂ ನೋಡ್ಕೊತಾನೇ ಬರ್ತಾ ಇದ್ದೇವೆ. ನೀವು ಗಮನಿಸಿರ್ತೀರಿ, ನಿಮಗೆ ಶಾರ್ಟ್ ಮೆಮೊರಿ. ಇದೇ TV ಚಾನೆಲ್ಗಳಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಕಮೆಂಟ್ರಿ ಕೊಡ್ತಾ ಇದ್ದಂಥವ್ರು ಯಾರ್ರೀ? ಪಾಕಿಸ್ತಾನ 4 ಚೂರಾಗೋಯ್ತಂತೆ, ಇಸ್ಲಾಮಾಬಾದ್ಗೆ ಹೋಗಿ ಕಾಫಿ ಕುಡಿತಾರಂತೆ. ಈ ವಿಚಾರಗಳೆಲ್ಲ ಹೇಳ್ದಂಥವ್ರು ಇವರೇ ತಾನೇ. ಇಷ್ಟೊಂದು ಸುಳ್ಳು ಹೇಳಿದಂತಹ ಈ ವ್ಯಕ್ತಿ
ಈಗ ಇದರ ಬಗ್ಗೆ ಮಾತಾಡಬೇಕಲ್ಲ. 6 ಜನ ಯೋಧರು ಹುತಾತ್ಮರಾಗಿರುವಂತಹ ವಿಚಾರವನ್ನೇ ಲೋಕಸಭೆಯಲ್ಲಿ ಬಚ್ಚಿಟ್ಟಿರುವಂತಹ ರಕ್ಷಣಾ ಸಚಿವರು ಇವತ್ತು ಹೇಗೆ ಸ್ಮಾರಕದಲ್ಲಿ ಹೆಸರು ಬಂತು, ಹೀಗೆ ಹೇಗೆ ಬಂತು? ಹಾಗಾದರೆ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಾ? ನನ್ನ ಪ್ರಶ್ನೆ ಇಷ್ಟೇ. ನಾವು ಫಸ್ಟು ಸರಿ ಮಾಡಬೇಕಾಗಿರುವಂಥದ್ದು, ನಾನು ದಾರಿ ತಪ್ಪುತ್ತಾ ಇರುವಂಥ ಇಂತಹ ಭಾಷಣಕಾರರು ಇಂಥವರಿಗೆ ಸರಿದಾರಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರ ವಿಚಾರಗಳನ್ನು ಮಾತನಾಡ್ತಾ ಇದ್ವಿ. ನಮ್ಮ ಕಣ್ಣು ಮುಂದೆ ಇರುವಂಥ ಸಣ್ಣ ಸಣ್ಣ ತಪ್ಪುಗಳು ಮಾಡ್ತಾ ಇರುವಂಥವರಿಗೆ ನಾವು ಅವರಿಗೆ ಮನಪರಿವರ್ತನೆ ಮಾಡುವಂಥದ್ದು, ಇವರು ಸರಿದಾರಿಗೆ ತರುವಂತಹ ಕೆಲಸ ನಮ್ಮಂಥವ್ರು ಮಾಡಬೇಕಾಗತ್ತೆ ರೀ. ಇಲ್ಲದ ಹೋದರೆ ನಾವು ಮಾಡಿದ್ದೇ ಸರಿ. ಅವರಿಗೆ ಫಾಲೋವರ್ಸ್ ಒಂದಷ್ಟು ಜನ ಇರ್ತಾರೆ, ಅವ್ರಿಗೂ ಸಹ ತಲೆ ಇರೋಕ್ಕಿಲ್ಲ, ಬುಡ ಇರೋಕ್ಕಿಲ್ಲ, ಅವರು ಏನೋ ಒಂದು ಇದರಲ್ಲಿ ಇರ್ತಾರೆ, ಅವರು ಇವರನ್ನು ಹೊಗಳ್ಕೊಂಡು ಬರ್ತಾ ಇದ್ದಾರೆ. ಇದೇ ಸತ್ಯ ಅಂತ ಹೇಳ್ಕೊಂಡು ಹೋಗ್ತಾ ಇರುವಂಥ ಚಕ್ರವರ್ತಿ ಸೂಲಿಬೆಲೆ ಅವರು ಎಷ್ಟು ಸುಳ್ಳು ರೀ, ಎಷ್ಟು ಸುಳ್ಳು. ವಿದೇಶದಿಂದ ಕರೆನ್ಸಿ ಬಂದ್ಬಿಡ್ತಂತೆ 2019ಕ್ಕೆ. ವಿಜಯ್ ಮಲ್ಯನ ಎಳ್ಕೊಂಬಂದ್ಬಿಟ್ರಂತೆ ಭಾರತಕ್ಕೆ. ಬುಲೆಟ್ ಟ್ರೈನ್ ವಿಚಾರ ಮಾತನಾಡಿದ್ರು. ಯಾವ್ಯಾವ ವಿಚಾರ ಮಾತಾಡಿದ್ದು, ಯಾವ ವಿಚಾರಗಳು ಸಹ ಎಲ್ಲೂ ಸಹ ಇವರು ಬದ್ಧತೆ ಅನ್ನೋ ವಿಚಾರಕ್ಕೆ ಇವರು ಮಾತು ಅರ್ಥ ಇದೆಯಲ್ಲ, ಈ ಮಾತುಗಳಿಗೆ ಒಂದು ತೂಕವೂ ಇಲ್ಲ, ಬದ್ಧತೆಯೂ ಇಲ್ಲ, ನೈತಿಕತೆಯೂ ಇಲ್ಲ, ಮೌಲ್ಯಗಳು ಇಲ್ಲ. ಆದರೂ ಸಹ ಇವರು ಯಾವುದೇ ಪಶ್ಚಾತ್ತಾಪ ಆಗಲಿ ಪ್ರಾಯಶ್ಚಿತ ಆಗಲಿ ಯಾವುದೂ ಇಲ್ಲದೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಇವರು ಕೆಲಸನೇ ಮಾಡೋದಿಲ್ಲ, ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಒಂದು ಕಡೆ ಹೋಗ್ತಾರೆ, ದೇಶ ಅಪಾಯದಲ್ಲಿದೆ ಅಂತ ಮತ್ತೊಂದು ಕಡೆ ಹೋಗ್ತಾರೆ. ಮತ್ತೊಂದು ಕಡೆ ಈಗ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ಕೂತಿದ್ದಾರೆ. ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಇಟ್ಕೊಂಡು ಬಾಬಾ ಸಾಹೇಬರ ಬಗ್ಗೆ ಅವಾಗವಾಗ ಭಾಷಣಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಎಲೆಕ್ಷನಲ್ಲಿ ದಲಿತ ಸಮುದಾಯ, ಹಿಂದುಳಿದ ಸಮುದಾಯ ಓಟಾಗಿ ಕನ್ವರ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಆಟಗಳನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಅಂಬೇಡ್ಕರ್ ಅವರನ್ನು ಬಳಸ್ಕೊಳ್ತಾ ಇದ್ದಾರೆ. ಇವತ್ತು ಈ ಚಕ್ರವರ್ತಿ ಸೂಲಿಬೆಲೆ ಅಂಥವರು ಬದಲಾಗದ ಹೋದರೆ ನಾವು ಹೇಳ್ತೀವಲ್ಲ, ಈ ಸುಳ್ಳುಗಳ ಸಾಮ್ರಾಜ್ಯವನ್ನು ಕಟ್ಟಿರುವಂಥವರು ಇವರು. ಯೋಧರನ್ನು ಬಳಸ್ಕೊಂಡು ಯಡಿಯೂರಪ್ಪನವರು ಅವತ್ತು 2% ವೋಟ್ ಇನ್ಕ್ರೀಸ್ ಆಗುತ್ತೆ ಅಂದಾಗಲೇ ಅವರಿಗೆ ಪ್ರಶ್ನೆ ಮಾಡಬೇಕಾಗಿದ್ದಂಥ ಚಕ್ರವರ್ತಿ ಸೂಲಿಬೆಲೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರನ್ನು ನೆನೆಸ್ಕೊಂಡು ಓಟ್ ಹಾಕುವ ಟೈಮಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಇದ್ದಿರಲ್ಲ ಅಂತ ಹೇಳಿದಾಗ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಬೇಕಾಗಿತ್ತು. ಪೆಹಲ್ಗಾಮಲ್ಲಿ ಸತ್ತಂಥವರ ಉಗ್ರಗಾಮಿ ಯಾವ ರೀತಿ ಬಂದ, ಯಾವ ರೀತಿ ಹೋದ, ಇವತ್ತವರೆಗೂ ಅವರನ್ನು ಕಂಡಿಡಿಯೋಕೆ ಆಗಲಿಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕಾಗಿದ್ದಂಥ ಚಕ್ರವರ್ತಿ ಸೂಲಿಬೆಲೆ ಆಪರೇಷನ್ ಸಿಂಧೂರದ ಬಗ್ಗೆ ವೈಭವೀಕರಿಸಿ ಮಾತನಾಡಿದ್ದಂತಹ ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೀವಲ್ವಾ, ನಾವೆಲ್ಲರೂ ನೋಡಿದ್ದೀವಲ್ವಾ. ಇಂಥವರನ್ನು ಬದಲಾವಣೆ ಮಾಡಬೇಕಾಗಿರೋದು ಫಸ್ಟು ನಾವು. ಚಕ್ರವರ್ತಿ ಸೂಲಿಬೆಲೆ ಅವರೇ, ರಾಜನಾಥ್ ಸಿಂಗ್ ಅವರು ಲೋಕಸಭೆಯಲ್ಲಿ ನಿಂತ್ಕೊಂಡು ಮಾತನಾಡಿರುವಂಥ ಅತಿ ದೊಡ್ಡ ಸುಳ್ಳು, ಇಲ್ಲಿ ಯೋಧರೊಬ್ಬರು ಮಾತನಾಡಿರುವಂತಹ ವಿಚಾರ, ಈ ಎಲ್ಲ ವಿಚಾರಗಳನ್ನು ನಿಮ್ಮ ಕಿವಿಗೆ ಬಿದ್ದಿಲ್ಲ ಗೊತ್ತಿಲ್ಲ. ಕೊನೆಯ ಪಕ್ಷ ಆ ಸೈನಿಕರ ಹೆಸರು ಹೇಳ್ಕೊಂಡು ನೀವೇನು ಹಿಂದೆ ಎಲ್ಲ ಭಾಷಣಗಳನ್ನು ಮಾಡಿದ್ರಲ್ಲ, ಅದಕ್ಕಾದರೂ ಅದನ್ನು ಪ್ರಶ್ನೆ ಮಾಡುವಂತಹ ವಿಚಾರದಲ್ಲಿ ನೀವು ರೂಢಿಸ್ಕೊಳ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀರಿ. ಇಷ್ಟೊಂದು ಸುಳ್ಳುಗಳನ್ನು ಹೇಳ್ಕೊಂಡು ಜೀವನ ಮಾಡಬೇಕಾ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.